ರಾಮೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಘಟನೆಯ ಹಿನ್ನೆಲೆಯಲ್ಲಿ ಅಖಿಲ್ ರೆಡ್ಡಿ ಜೀಡಮಾಕಲಹಳ್ಳಿಯವರನ್ನ ಬಂಧಿಸಿರುವ ಹಿನ್ನೆಲೆಯಲ್ಲಿ ಅಣಕನೂರು ಜಿಲ್ಲಾ ಉಪಕಾರಾಗೃಹಕ್ಕೆ ಭೇಟಿ ನೀಡಿ ನಿಮ್ಮೊಂದಿಗೆ ನಾವೆಲ್ಲರೂ ಇದ್ದೇವೆ, ಅಷ್ಟೇ ಅಲ್ಲದೆ ಅಖಿಲ್ ರೆಡ್ಡಿಯವರ ನಿವಾಸಕ್ಕೆ ಭೇಟಿ ಮಾಡಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ದ್ವೇಷ ಹಾಗೂ ಟಾರ್ಗೆಟ್ ರಾಜಕಾರಣ ಮಾಡುತ್ತಿದ್ದು, ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು, ಸಮಾಧಾನ ಶಾಂತಿಯಿಂದ ಯಾವುದೇ ವಿಚಾರಗಳಿದ್ರೂ ಪಕ್ಷದ ಹಿರಿಯರ ಗಮನಕ್ಕೆ ತರಬೇಕು, ನಿಮ್ಮ ಕುಟುಂಬದ ಬಗ್ಗೆ ಕೂಡ ವಿಚಾರ ಮಾಡಿ ಕಾನೂನಾತ್ಮಕವಾಗಿ ಮುಂದಿನ ಹೆಜ್ಜೆ ಇಡಬೇಕು ಅಂತ ಮನವಿ ಮಾಡಿದ್ರು. ಜೆಡಿಎಸ್ ಪಕ್ಷ ಸದಾ ಕಾರ್ಯಕರ್ತರ ಜೊತೆಗಿದೆ, ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ನಿರಂತರ. ಈ ಸಂದರ್ಭದಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಜೆ.ಕೆ. ಕೃಷ್ಣಾರೆಡ್ಡಿ, ಶಾಸಕರಾದ ಬಿಎನ್ ರವಿಕುಮಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಚೌಡಾರೆಡ್ಡಿ, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ರಶ್ಮಿ ರಾಮೇಗೌಡ ಸೇರಿದಂತೆ ಪಕ್ಷದ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅದಕ್ಕೆ ಬಂದಿದ್ದೀನಿ. ಕುಮಾರಣ್ಣ ಅಲ್ಲಿ ಡೆಲ್ಲಿಯಿಂದಲೇ ಕುಟ್ಕೊಂಡು ಆಪರೇಟ್ ಮಾಡ್ತಾರೆ, ತಲೆ ಕೆಡಿಸ್ಕೊಂಡ್ಬಿಟ್ಟು ಬೇಲ್ ಕೊಡಿಸ್ಬಿಟ್ರೆ ಕೋರ್ಟ್ಲೆ ಬರ್ತದೆ, ಸಂಜೆ ಬರ್ತದೆ. ಆಮೇಲೆ ನಾವು ನೀವು ಕಣ್ಣ ನೀರು ಹಾಕ್ಬಿಟ್ರಿ, ಸುಮ್ಮನೆ ಬೇಡ ಇರಮ್ಮ, ಏನಾಗಲ್ಲ ಇರಮ್ಮ, ಅದಕ್ಕೆ ಬಂದಿದ್ದೀನಿ. ಕುಮಾರಣ್ಣ ಅಲ್ಲಿ ಡೆಲ್ಲಿಯಿಂದಲೇ ಕುಟ್ಕೊಂಡು ಆಪರೇಟ್ ಮಾಡ್ತಾರೆ, ತಲೆ ಕೆಡಿಸ್ಕೊಂಡ್ಬಿಟ್ಟು ಬೇಲ್ ಕೊಡಿಸ್ಬಿಟ್ರೆ ಕೋರ್ಟ್ಲೆ ಬರ್ತದೆ, ಸಂಜೆ ಬರ್ತದೆ. ಆಮೇಲೆ ನಾವು ನೀವು ಕಣ್ಣ ನೀರು ಹಾಕ್ಬಿಟ್ರಿ, ಸುಮ್ಮನೆ ಬೇಡ ಇರಮ್ಮ, ಏನಾಗಲ್ಲ ಇರಮ್ಮ, ಏನಾಗಿಲ್ಲ.